अमित शाह के कहीं पर अमित शाह के संविधान विरोधी अमित शाह के शोषित विरोधी अमित शाह के ಹಿಂದುಳಿದ ವರ್ಗದ ವಿರೋಧಿ ಅಮಿತ್ ಶಾಗೆ ಪವಿತ್ರಾತ್ಮನ ಸ್ಪರ್ಶ ಯೇಸುನಾಮದ ಮಹಿಮೆಯ सभी एक को एक हाथ जोड़कर दो बोलना है, पूरा दो बोलना है। संविधान निर्माता बाबा साहेब अम्बेडकर, संविधान निर्माता बाबा साहेब अम्बेडकर जी। SC विरोधी अमित शाह के संविधान विरोधी अमित शाह के ನಾವು ಗೌರವವನ್ನು ಸಲ್ಲಿಸಿದ್ವಿ. ಈಗ ನಾವು ಇಲ್ಲಿಂದ 2 ಸಾಲ ಮಾಡಬೇಕು ಕಡ್ಡಾಯವಾಗಿ. ಹೆಣ್ಮಕ್ಳೆಲ್ಲ ಮುಂದೆ ಇರ್ತಾರೆ, ನಾವೆಲ್ಲ ಗಂಡ್ಮಕ್ಳು ತಾಯಂದ್ರಿಗೆಲ್ಲ ಬೇರೆ ಕೊಟ್ಟವ್ರಿಗೆ ನಮ್ಮ ಸಾಲ ಮಾಡಿಸಿ ನಾವೆಲ್ಲ 2 ಸಾಲ ಎಲ್ಲರೂ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಅವರ ಪುತ್ಥಳಿಗೆ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಮಾಲಾರ್ಪಣೆಯನ್ನ ಮಾಡಿಕೊಂಡು ಇನ್ನು ಹಳ್ಳಿಯಿಂದ ತಾಯಂದ್ರ ಬರ್ತಾ ಇದ್ರೆ ಕೇವಲ 5 ರಿಂದ 10 ನಿಮಿಷ ಒಳಗಾಗಿ ಇಲ್ಲಿಂದ ನಾವು 2 ಸಾಲು ಮಾಡಿಕೊಂಡು ಮುಂದೆ ಬಸ್ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ 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 ಭೀಮ್ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ Red salute to Baba Sahib. ರೆಡ್ ಸೆಲೆಕ್ಟ್ ಟು ಬಾಬಾ ಸಾಹೇಬ್ Red salute to Baba Sahib. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಆವಾಜ್ ದೋ ಅಂಬೇಡ್ಕರ್. ಆವಾಜ್ ದೋ ಅಂಬೇಡ್ಕರ್. ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ದಲಿತ ವಿರೋಧಿ ಸರ್ಕಾರಕ್ಕೆ ಅಧಿಕಾರ. ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ओ मुझे शिक्षा जाओ थोड़ा ಮಾತನಾಡಿದ ದೇಶದ್ರೋಹಿ ಅಮಿತ್ ಶಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ आओ जो सब पीछे पूरा कवर नहीं हो रहा देखो हम भी आते हम कहाँ हैं ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ರೆಡ್ ಸುಲೆಟ್ ಬಾಬಾ ಸಾಹೇಬ್ ರೆಡ್ ಸುಲೆಟ್ ಬಾಬಾ ಸಾಹೇಬ್ ನಾಯಕ ವಿಚಾರ ಹೇಳಿದಿಕ್ಕಾರ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಆವಾಜ್ ದೋ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕು ಇದು ನಮಸ್ಕಾರ ನಾವೆಲ್ಲರೂ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಪಾರ್ಲಿಮೆಂಟ್ನಲ್ಲಿ ಗೃಹ ಮಂತ್ರಿಗಳು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅದಕ್ಕಾಗಿ ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬೀದರ್ನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳ ಪರವಾಗಿ, ಬೀದರ್ ನಗರದ ಸಮಸ್ತ ನಾಗರಿಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬರಂದ್ರೆ ಒಂದು ಮಹಾನ್ ಚೇತನ ಇದೆ. ಬಾಬಾ ಸಾಹೇಬರಂದ್ರೆ ಒಂದು ದೊಡ್ಡ ಶಕ್ತಿ ಇದೆ. ಇಡೀ ಜಗತ್ತೇ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿವರು ಈ ರೀತಿಯಾಗಿ ಇದು ಎಲ್ಲರಿಗೆ ಕೋಟಿ ಕೋಟಿ ಭಾರತೀಯರಲ್ಲ, ಲಕ್ಷ ಲಕ್ಷ ಭಾರತೀಯರಿಗಲ್ಲ, ಅಬ್ಜ ಜನರಿಗೆ, ಇಡೀ ಜಗತ್ತಲ್ಲ, ಇಡೀ ವಿಶ್ವದ ಎಲ್ಲಾ ಜನರ ಮನಸ್ಸಿಗೆ ಇದು ಘಾಸಿಗೊಳಿಸಿದೆ. ಅದಕ್ಕೋಸ್ಕರ ಕೂಡಲೇ ಅವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು
ಅವರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಎಲ್ಲರೂ ಒಗ್ಗೂರಿನಿಂದ ಮಾತನಾಡಿ ಈ ಒಂದು ಖಂಡನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು. ಇದನ್ನ ಆದಷ್ಟು ಬೇಗನೆ ಪ್ರಧಾನಮಂತ್ರಿಜಿಯವರು ಅವರಿಂದ ಒಂದು ರಾಜೀನಾಮೆ ಪತ್ರವನ್ನು ಪಡಿತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಶಯ ಮಾಡ್ತಾ ಇದ್ದೇವೆ ಬಂಧುಗಳು. ಯಾಕಂತ ಹೇಳಿದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಇರ್ತಕ್ಕಂಥ ಗುಲಾಮಿಯನ್ನು ಕಿತ್ತೊಗೆದು ನಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತು ಬಂಧುಗಳೇ. ಇಡೀ ಜಗತ್ತಿನ मर्द भी हाथ में लेकर उठता है, तो बताइए इस बाबा साहेब का नाम कितना बड़ा है और कितने वो मजबूत है कि हर दिलों में वो बाबा साहेब मौजूद है। मैं अपनी बात को खत्म करते हुए इतना ही कहूंगा कि हमें भी बाबा साहेब के संस्कार उनके बताए हुए तरीके पर चलना है। इसके लिए हमें मजबूत होना है और सबसे चीज अहम, हमें एक होना है। जब तक हम एक नहीं होंगे, हम मिलकर नहीं बैठेंगे, इस देश की उन्नति, इस देश की तरक्की में हमारा रोल नहीं रहेगा, तो हम इस देश के लिए करने वाले, जिस तरह से आज दुनिया बाबा साहेब को याद करती है, हाँ बाबा साहेब के मानने वालों को भी याद करें। और इतना बात कहते हुए मैं अपनी बात खत्म करता हूँ. ಮುಬಾಶಿರ್ ಸಿಂಧೆ ಸರ್ಗೆ ಧನ್ಯವಾದಗಳು. ಇವಾಗ ಬಾಬುರಾವ್ ಹೊನ್ನ ಸರ್, ಬಾಬುರಾವ್ ಹೊನ್ನ ಸರ್ ಮಾತಾಡ್ತಾರೆ. ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಈ ದೇಶದಲ್ಲಿ ಮೂಲ ನಿವಾಸಿಗಳಾದಂಥ 80% ಜನ ನಾವು, ಅದು ಭಾರತಕ್ಕೆ ಆಕಳು ಕಾಯ್ಕೋತ ಬಂದಂಥ ಜನ ಇವತ್ತು ದೇಶ ಆಳ್ತಾ ಇದ್ದಾರೆ. ಈ ಆಕಳು ಕಾಯ್ಕೊಂತ ಜನ ಮುಂದೆ ಬಂದು ಈ RSS ಸ್ಥಾಪನಾ ಮಾಡಿದ್ರು. ಈ RSS ಸ್ಥಾಪನಾ ಮಾಡಿದ ನಂತರ ದೇಶ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹ್ಯೂಮನ್ ರೈಟ್ಸ್ ಸಲುವಾಗಿ, ನೀರಿನ ಸಲುವಾಗಿ, ಜನರ ಸಲುವಾಗಿ ಹೋರಾಟ ಮಾಡಿದ್ರು. ಆದ್ರೆ ಯಾರು RSS ಮತ್ತು ಸಂಘ ಸಂಸ್ಥೆ ಏನದ ಅವರು ಯಾವಾಗಲೂ ಗುಲಾಮರಾಗಿ ಈ ಬ್ರಿಟಿಷ್ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ಹೇಳ್ತಾ ಇರ್ತಾರೆ ವೀರ್ ಅಂತ ಹೇಳಿ, ತಮ್ಮಷ್ಟಕ್ಕೆ ತಾವು ವೀರ್ ಅಂತ ಹೇಳ್ಕೊತ ನಮ್ಮ ದೇಶದ ಸಂವಿಧಾನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಂವಿಧಾನ ವಿರೋಧಿ ಜನ 1948ರಲ್ಲಿ 49ರಲ್ಲಿ ಸಂವಿಧಾನ ಅಂಗೀಕಾರ ಮಾಡಿದಾಗ ಈ ಸಂವಿಧಾನ ನಮ್ಗೆ ಬೇಕಾಗಿಲ್ಲ, ಈ ಸಂವಿಧಾನ ನಮ್ಮ ವಿರೋಧಿ ಅಂತ ಹೇಳ್ತಾ ಇದ್ದ ಜನ ಇವತ್ತು ಅಧಿಕಾರದಲ್ಲಿದ್ದಾರೆ. ಈ ಅಧಿಕಾರದಿದ್ದಂತ ಜನ ಏನದ ದೇಶದ್ರೋಹಿಗಳು. ಯಾಕಂದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರ ಅವ್ರ ಮೇಲೆ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಇವೆ. ಮೊನ್ನೆ ನೋಡಿದ್ರಿ, ಯಾವ ವ್ಯಕ್ತಿ ಬಜರಂಗಲ್ ಪ್ರೆಸಿಡೆಂಟ್ ಇದ್ದು ಒರಿಸ್ಸಾದು, ಅವನು ಮಾತ್ರ ಅವ್ನು ಬಹಳ ದೊಡ್ಡ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಅವ್ನು ಪ್ರಚಾರ ಮಾಡಿದ್ರು. ಅದರಲ್ಲಿ ಇದ್ದಂತ ಕ್ರಿಶ್ಚಿಯನ್ ಮಸೀದಿಯಾಗಿದ್ದಂತ ಬಾದಿಯವರಿಗೆ ಅವ್ರ ಮಕ್ಕಳಿಗೆಲ್ಲ ಬೆಂಕಿ ಹಚ್ಚಿದ 1999ರಲ್ಲಿ. ಅಂತ ಸಪೋರ್ಟ್ ಇದ್ದಂತ ಜನ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಜನ ವಿರೋಧಿನೂ ಅದ, ಪ್ರಜಾ ವಿರೋಧಿ ಅದ, ದಲಿತ ವಿರೋಧಿ ಅದ, ಮೈನಾರಿಟಿ ವಿರೋಧಿ ಅದ. ಅವ್ರು ಮುಖ್ಯವಾಗಿ 3 ಉದ್ದೇಶ ಇಟ್ಕೊಂಡು ಬಂದಿದ್ರು. ಒಂದೇನು 370 ತೆಗಿಬೇಕಂತೇಳಿ 370 ತೆಗೆದ್ರು. ಅದರ ನಂತರ ರಾಮ ಮಂದಿರ ಕಟ್ಟಿಸ್ಬೇಕಂತ ಹೇಳಿದ್ರು, ರಾಮ ಮಂದಿರ ಕಟ್ಟಿಸಿದ್ರು. ಈಗ ಪ್ರತಿಯೊಂದು ಮಸ್ಜಿದ್ಗೆ ಲಿಂಗದ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರ ಉದ್ದೇಶ ಏನದಂದ್ರೆ ಭಾರತದಲ್ಲಿ ಜಾತಿ ದಂಗೆ, ಧರ್ಮ ದಂಗೆಗಳು ಹಚ್ಬೇಕಂತೇಳಿ. ಈಗ ನಮ್ಮ ಎದುರಿದ್ದಂತ ಅಮಿತ್ ಶಾ ಇವ ಮಹಾ ದಲಾಲ. ಯಾಕೆ ದಲಾಲ್ ಅಂದ್ರೆ ಬಾಂಬೆದಲ್ಲಿ ದಲಾಲ್ ಬಿಸ್ನೆಸ್ ಮಾಡ್ತಾ ಇರ್ತಿದ್ದ. ದಲಾಲ್ ಮಾಡ್ತಾ ಹೋಗಿ ಗುಜರಾತ್ ಹೋದ. ಗುಜರಾತ್ ಮಾಡೆಲ್ ಅಂತ ಹೇಳ್ತಾರ. ಈ ಗುಜರಾತ್ ಮಾಡೆಲ್ ನೀವು ಫೈಲ್ ತೆಗೆದು ನೋಡ್ರಿ. ಈ ಇಬ್ರು ಏನಿದ್ದಾರೆ ಇವರಿಬ್ರು ಜೈಲಿಗೆ ಹೋಯ್ತಾರ. ಅವ್ರ ಜೊತೆಗಿದ್ದಂತೆ ಇಬ್ರು ಅದಾನಿ ಅಂಬಾನಿ ಏನಿದಾರ ಅವ್ರ ದೇಶದ ಪ್ರಾಪರ್ಟಿ ಲೂಟಾಸ್ತಾ ಇದ್ದಾರೆ. ಹೀಗಾಗಿ ದೇಶದ ಸಮಾಜವಾದ, ದೇಶದ ಡೆಮೋಕ್ರಸಿ ಖತಮ್ ಮಾಡಂತ ಜಲ್ಲಿಗೆ ಇವತ್ತು ಕಾಲು ಒದ್ದಲಿಂದ ಹೊರಗೆ ತೆಗಿಬೇಕಾಯ್ತದ. ಈ ದೇಶದೋಗಿ ಇದ್ದಂತ ಅಮಿತ್ ಶಾ ಅಲ್ಲಿ ಎನ್ಕೌಂಟರ್ ಮಾಡಿದ್ದ, ಫೇಕ್ ಎನ್ಕೌಂಟರ್ ಮಾಡಿ ಬಹಳಷ್ಟು ಜನರಿಗೆ ಖತಮ್ ಮಾಡಿದ ಸುಪ್ರೀಂ ಕೋರ್ಟ್ ಅವನಿಗೆ ಆ ದೇಶದಿಂದ ಹೊರಗಾಕ್ತು, ಗುಜರಾತಿಂದ ಹೊರಗಾಕ್ತು. ಅಂತ ಒಂದು ತಡಿಪಾರ್ ವ್ಯಕ್ತಿ ಇವತ್ತು ಹೋಮ್ ಮಿನಿಸ್ಟರ್ ಆಗ್ಲತ್ತಾನ. ಯಾಕಾಗ್ಲತ್ತಾನ ಹೋಮ್ ಮಿನಿಸ್ಟರ್ ಅಂದ್ರ ನಾವು ತಪ್ಪು ಮಾಡತ್ತಿದ್ದೆವು. ಈ ಅನ್ಯಾಯ ಮಾಡುವಂತ ಜನ ಏನಿದ್ದಾರ ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೇವು. ಬಹಳಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಓದ್ತಾ ಇಲ್ಲ. ಅಮಿತ್ ಶಾ ಓದ್ಬೇಕಾಗಿತ್ತು, ಜಾತಿ ಅನಿಲೇಷನ್ ಕಾಸ್ಟ್ ಅಂತೇಳಿ, ಅದು ಓದಿಲ್ಲ ಕಳ್ಳ. ಆದ್ರ ಇವತ್ತ ಸಂವಿಧಾನ ಬಗ್ಗೆ ಮಾತಾಡ್ತಾನ. ಸಂವಿಧಾನ ಇರೋದ್ರಿಂದ ಇವತ್ತ ಹೋಮ್ ಮಿನಿಸ್ಟರ್ ಆಗ್ಯದ. ಸಂವಿಧಾನ ಇರೋದ್ರಿಂದ ಪ್ರೈಮ್ ಮಿನಿಸ್ಟರ್ ಆಗಿದಂತ ವ್ಯಕ್ತಿ. ಅದು ಹೋಮ್ ಮಿನಿಸ್ಟರ್ ಹೇಳಿದಂತ ಏನು ಸ್ಟೇಟ್ಮೆಂಟ್ ಇತ್ತು, ಅಂಬೇಡ್ಕರ್ 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 ಅಂತ ಹೇಳಿ. ಇದ್ರ ಬದಲಿ ನೀವು ಬೇರೆ ಜಪ ಮಾಡಿ ಸ್ವರ್ಗ ಹೋಯ್ತೀರಿ ಅಂತ ಅವ್ರ ಅಪ್ಪಗೆ ಹೋಗಿ ಭೇಟಿಯಾಗಿ ಬಂದನೇನು ಸ್ವರ್ಗ ಲೋಕದಾಗ ಹೋಗಿ ಗೊತ್ತದೆ ಯಾರಿಗಾದ್ರು.
ಅದು ಏನು ಗೊತ್ತಿಲ್ಲ. ಆದರೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ಎಟ್ಕಂತ ಪ್ರಯತ್ನ ಹಿಂದಕ್ಕೂ ಮಾಡಿ 1975 ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಂಥ ಪ್ರಯತ್ನ ಮಾಡಿದ್ರು. ಅವಾಗ ಇದ್ದಂತ 150 MP ಹೋಗಿ ಕೂತು ಇಂದಿರಾ ಗಾಂಧಿ ಅಡ್ವೈಸ್ ಮಾಡಿದ್ರು, ಸಂವಿಧಾನದಲ್ಲಿ ಇದ್ದಂತ ಪ್ರೆಸಿಡೆಂಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅದ, ಅದು ತೆಗೆದು ನೀವು ಪ್ರೆಸಿಡೆಂಟಲ್ ಫಾರ್ಮ್ ಗವರ್ಮೆಂಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಈ ಕೂಡ ನರೇಂದ್ರ ಮೋದಿ ಅವರು ಒಂದು ಎಲೆಕ್ಷನ್ ಒಂದು ದೇಶ ಅಂತ ಹೇಳಿ ಮತ್ತೆ ಡಿಕ್ಟೇಟರ್ಶಿಪ್ ಆಗ್ತಾ ಇದ್ದಾನ. ಆ ಡಿಕ್ಟೇಟರ್ಶಿಪ್ ಒಲಿಬೇಕಾಯ್ತದ. ಯಾಕಂದ್ರೆ ಈ ಡಿಕ್ಟೇಟರ್ಶಿಪ್ ಇದ್ದಂತ ಜನ ಹೋಗಿ ಇಟಾಲಿಯಲ್ಲಿ ಕಾಲ್ಮುಟ್ಟಿ ಬಂದಿದ್ದಾರೆ. ಮುಸೋಲಿದು ಹಿಟ್ಲರ್ ಚಮಚಗಿರಿ ಮಾಡಿದಂತವ್ರು ಇವರೆಲ್ಲ ಏನಿದ್ದಾರೆ ಇವತ್ತ ನಮ್ಮ ದೇಶದ ಸಂವಿಧಾನ ಬಗ್ಗೆ ಮಾತಾಡ್ತದೆ. ಸಂವಿಧಾನ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಸಂವಿಧಾನ ವಿರೋಧಿ ಕೆಲಸ ಮಾಡಂತ ಜನ ನಾವು ಈ ಜನಸಂಪರ್ಕ ಕೇಳ್ಕೊಳ್ತೇವೆ ಅಂದ್ರೆ ಏನಂದ್ರ ಅಮಿತ್ ಶಾ ರಿಸೈನ್ ಮಾಡಲೇಬೇಕು. ರಿಸೈನ್ ಮಾಡೋದು ಜನ ಇಲ್ಲಿದ್ದಂತೂ ಅವನಿಗೆ ಒಂದು ಹೊರಗೆ ಹಾಕ್ಬೇಕಂತ ಹೇಳಿ ನಾನು ತಮ್ಮೆಲ್ಲ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತದೆ ಅಂತ ಧನ್ಯವಾದ ಹೇಳ್ತೀನಿ. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ರಾಜಪ್ಪ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಬಂದಿರತಕ್ಕಂಥ ಸರ್ಕಾರ ದೇಶದ ಸಮಸ್ತ ಜನತೆಯ ಮನಸ್ಸನ್ನು ವಿಚಲಿತಗೊಂಡು ಕೊಳಕು ಮನಸ್ಸಿನ ವಿಚಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೇವಲ ಭಾರತ ಜನತೆಗೆ ಅಷ್ಟೇ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಅಲ್ಲ, ಇಡೀ ವಿಶ್ವಸಂಸ್ಥೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜ್ಞಾನದ ಸಂಕೇತ ಎಂದು ಹೇಳ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಬ್ಬು ಕಮಾಡಿ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೊಳಕು ಮನಸ್ಸಿನ ವಿಚಾರಗಳನ್ನು ಇಟ್ಟುಕೊಂಡು ಗೃಹ ಮಂತ್ರಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತುಚ್ಛ ವಿಚಾರಗಳಿಂದ ಅವಮಾನಿಸಿರ್ತಕ್ಕಂಥ ವಿಚಾರವನ್ನು ನಾವು ಕಂಡು ತುಂಡಾಗಿ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ನಾನು ಖಂಡಿಸ್ತೇನೆ. ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಗೃಹ ಮಂತ್ರಿ ಕೂಡಲೇ ಇಂಥ ಹಲವಾರು ವಿಚಾರಗಳಿಗೆ ಅವಕಾಶ ಕೊಡದೆ ಮಾನ ಮರ್ಯಾದೆ ಇಟ್ಟುಕೊಳ್ಳಬೇಕಾದ್ರೆ, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇಟ್ಟುಕೊಳ್ಳಬೇಕಾದ್ರೆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ದೇಶದಲ್ಲಿ ಸಮಸ್ತ ಜನತೆಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯನ್ನು ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು. ನರೇಂದ್ರ ಮೋದಿ ಅವರು ಕೂಡಲೇ ಅವರ ರಾಜೀನಾಮೆಯನ್ನು ಪಡೆದು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳಿ, ನಾವು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ದಾಗ ಎಲ್ಲರೂ ಬೃಹದಾಕಾರದ ರೀತಿಯಲ್ಲಿ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮ್ಮ ಬುದ್ಧ, ಜೈ ಹಿಂದ್. ಇನ್ನೂ ಕೆಲವರು ಒಂದ್ 4 ಜನ ಮಾತಾಡೋರಿದ್ದಾರೆ. ಅದರ ಮೇಲೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೊರಳಿ ಅವರು ಮಾತಾಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಇವತ್ತಿನ ಹೋರಾಟದ ಉದ್ದೇಶ ಏನಂತ ಹೇಳಿ ತಿಳಿಸ್ಕೊಡ್ಲಿಕ್ತಾ ಇದ್ದಾರೆ ನಮ್ಮ ಮುನ್ನಾ ನಗರಸಭೆ ಕೌನ್ಸಿಲರು ಮತ್ತೆ ಮುಸ್ಲಿಂ ಕಮ್ಯುನಿಟಿಯ ನಾಯಕರು. अंबेडकर 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 भारत की संसद में, पार्लियामेंट में होम मिनिस्टर अमित शाह जो पूरे भारत में तड़ीपार के तड़ीपार के नाम से जाने जाते हैं, मैं उनके लिए इतना ही कहूंगा, मिस्टर अमित शाह, भारत का संविधान, भारत का आईन नागपुर या आरएसएस के इशारे पे नहीं, बाबा साहब के बनाए हुए संविधान पर चलेगा। और तुम जिस संसद में ठहरकर बाबा साहब का नाम ले रहे थे तो ये बहुत बड़ी बात है, क्योंकि आप जय भीम जय भीम जय भीम बोलने वालों को आप उकसाने रहे हैं, लेकिन आप नफरत की राजनीति कर फिर भी जो है ना वही पार्लियामेंट में ठहरकर बोल रहे हैं अंबेडकर अंबेडकर अंबेडकर। तो मैं अमित शाह और आरएसएस, बीजेपी, विश्व हिंदू परिषद तमाम लोगों से ये कहना चाहता हूँ, अमित शाह जिस पार्लियामेंट में ठहरे हैं वही संविधान की शपथ लेकर वहां पे ठहर कर बात कर रहे हैं, लेकिन ये कहना अंबेडकर अंबेडकर नाम लेने से आपको इतनी तकलीफ है, अगर भगवान का नाम लेते तो स्वर्ग मिल जाती थी, लेकिन इस भारत को स्वर्ग बनाने में वही बाबा साहब अंबेडकर है जो संविधान देकर जो है ना इस भारत को संविधान बनाए, संविधान देकर हमको स्वर्ग में बनाए। लेकिन इन लोगों को नफरत इस बात की है, 2014 से दलितों को, मुसलमानों को, पिछड़ों को जो जुल्म दे रहे हैं वो भी उससे कामयाब नहीं हुए, लेकिन भारत का दलित, मुसलमान, आदिवासी, पिछड़े तमाम बाबा साहब को
करना चाहता है तो ये लोग भारत के लोगों के दिल पर चोट लगाने की कोशिश कर रहे हैं। लेकिन याद रखो अमित शाह, याद रखो बीजेपी, याद रखो आरएसएस, जब तक दुनिया रहेगी तब तक भारत रहेगा, और जब तक भारत रहेगा बाबा साहेब का नाम जिंदा रहेगा, और भारत पूरे भारत में हमेशा संविधान का राज। ಶುಕ್ರಿಯಾ ಮುನ್ನಾ ಸಾಹೇಬ್ ಜಿ आपके दो बात बोलने के लिए। ಇದೀಗ ನಮ್ಮೊಂದಿಗೆ ಈ ಪ್ರತಿಭಟನೆ ಉದ್ದೇಶಿಸಿ ಓಂ ಪ್ರಕಾಶ್ ರೊಟ್ಟೆ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯ ಬಂಧುಗಳೇ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರವನ್ನ ಯಾವ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಅಧಿಕಾರದ ಮದದಲ್ಲಿ ಇವತ್ತು ಈ ದೇಶದ ಗೃಹ ಮಂತ್ರಿ ಒಂದು ಕಾಲಕ್ಕೆ ಗುಜರಾತಿನಲ್ಲಿ ದೊಂಬಿ ಇರಿಸಕ್ಕಂತ ಒಬ್ಬ ಗುಂಡಾಗಿದ್ರು, ಇವತ್ತವರು ಈ ದೇಶದ ಗೃಹ ಮಂತ್ರಿ. ಇವತ್ತ ಈ ದೇಶದ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಸರ್ಕಾರ ಅದು ಎಂತ ಸರ್ಕಾರ ಅಂದ್ರೆ ಮುಂಬರುವ ದಿನಗಳಲ್ಲಿ 3 ವರ್ಷಗಳಲ್ಲಿ ಈ ದೇಶದಲ್ಲಿ ಬರೀ ದೊಂಬಿಗಳನ್ನ ಎಬ್ಸ್ತಾರೆ, ಜಾತಿ ಮಧ್ಯೆ ಜಗಳ ಹಚ್ತಾರೆ. ಇವತ್ತು ದೇಶದಲ್ಲಿರ್ತಕ್ಕಂಥ 80% ಜನ ಇವತ್ತು ಬೀದಿಯಲ್ಲಿ ಹುಡುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಉದ್ದೇಶವೇ ಈ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ಜನ ಇವತ್ತು ಮತದಾರರು ಜಾಗೃತರಾಗಿರಬೇಕಾಗಿದೆ. ಈ ಒಂದು ಕೇಂದ್ರ ಸರ್ಕಾರದ ಹುಂಬುತನ ಬೇಜವಾಬ್ದಾರಿತನದಿಂದ ಮಾತಾಡ್ತಾ ಇರೋದನ್ನ ಇವತ್ತು ನಾವು ಖಂಡನೆ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಇವತ್ತು ಜಾಗೃತಿ ಆಗದೇ ಇದ್ದರೆ ಕೂಡ ಇವತ್ತು ಬೀದಿ ಹೆಣಗಳಾಗಿ ನಾವು ಬೀದಿ ನಿಲ್ಲುವಂತ ವಾತಾವರಣ ಈ ದೇಶದಲ್ಲಿ ಮುಂಬರುವ 3 ವರ್ಷಗಳಲ್ಲಿ ಇಂಥ ವಾತಾವರಣ ನಿರ್ಮಾಣ ಆಗ್ತದೆ. ಆ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಮಿತ್ ಶಾ ಅವರು ಇವತ್ತ ಈ ರೀತಿ ಬಲವನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಇಂಥ ಬಲವನ್ನ ಇವತ್ತು 3 ವರ್ಷಗಳಲ್ಲಿ ಹಲವಾರು ನಡೆಯುತ್ತವೆ. ಅದಕ್ಕೆ ಬೀದಿಯಲ್ಲಿ ಜಗಳ ನಡೆಯುತ್ತವೆ, ತಲವಾರು ಹೊರ ಬರ್ತಾರೆ, ಬಂದೂಕು ಹೊರ ಬರ್ತಾರೆ. ಇಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಹುನ್ನಾರವೇ ಅವ್ರದ್ದಾಗಿದೆ ಈ ಕೇಂದ್ರ ಸರ್ಕಾರದ ಹುನ್ನಾರ. ಈ ಹುನ್ನಾರವನ್ನ ತಪ್ಪಿಸಬೇಕಾದ್ರೆ ನಾವೆಲ್ಲರೂ ಜಾಗೃತಿ ಇರಬೇಕಾಗಿದೆ. ನಮ್ಮ ಸಂಘಟನೆಗಳಿಗೆ ಅವರಿಗೆ ಮೂಲ ಶಿಕ್ಷಣ ಕೊಟ್ಟು ಇವತ್ತು ನಾವಿಲ್ಲಿ ಇವತ್ತ ಈ ಪ್ರಜಾಪ್ರಭುತ್ವ ಪ್ರಕಾರ ನಾವು ಹೋರಾಟ ಮಾಡಲು ಅನಿವಾರ್ಯವಾಗಿದೆ. ಇವತ್ತು ಈ ಬಹುತ್ವ ಭಾರತದಲ್ಲಿ ಇವತ್ತ ಯಾವ ಮನೋವಾದಿಗಳು ಇವತ್ತು ದೇಶದಲ್ಲಿ ಇಂತಹ ಒಂದು ದೊಂಬಿ ಆಟ ನಡೆಸ್ತಾ ಇದ್ದಾರೆ, ಅದಕ್ಕೆ ಖಂಡನೆ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಮುಂದುವರುವ ದಿನಗಳಲ್ಲಿ ಜಾಗೃತರಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಈ ಅಮಿತ್ ಶಾ ಅವರು ಏನು ಗೊತ್ತಾ, ಅಂಬೇಡ್ಕರ್ ಅನ್ನ ಇವತ್ತ ಅವಹೇಳನಕಾರಿ ಮಾತಾಡಿದ್ದು ಖಂಡನಾರ್ಹ. ಇದನ್ನು ನಾವೆಲ್ಲರೂ ಮುಂದೆ ಖಂಡಿಸಬೇಕಂತ ಹೇಳಿ ತಮ್ಮೆಲ್ಲ ವಂದಿಸಿ ಮಾತಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಪ್ರಕಾಶ್ ರೊಟ್ಟೆ ಸರ್ ಅವರಿಗೆ. ಇದೀಗ ವಹೀದ್ ಲಖನ್ ಅವರು ಹಿರಿಯ ಮುಖಂಡರು, ಮುಸ್ಲಿಂ ಸಮುದಾಯದವರು, ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಕೇಳ್ಕೊಳ್ತಾರೆ. अस्सलाम वालेकुम, जय भीम, जय भारत। और बाबा साहब के चाहने वालों के तरफ से आज जो रैली निकाली गई है, ये रैली का अहम मकसद ये है कि बाबा साहब का जो अपमान किया है उसकी 2 कौड़ी की औकात नहीं है। आज जो जिस जगह पर ठहर कर जो है बात कर रहा है वो बाबा साहब की देन है, क्योंकि इन्हें जो बोला अंबेडकर जो बोला है, ये अंबेडकर जो बोलने का जो उसके बदले में ये स्वर्ग में जाते थे, जो जवाब दिया है ने, अरे नालायक, जब तेरा प्रधानमंत्री जब वो पार्लियामेंट में गया, जब जमीन को झुककर सलाम करता है, तो वो भी एक जगह ऐसी ही है जो बाबा साहब को स्वर्ग मानकर जो है ना बाबा साहब का दिया हुआ जो हमें संविधान है, वो दिए सो संविधान के बलबूते पर ही हम लोगों ने आज जो है ना पार्लियामेंट का इस्तेमाल किया है। और जो है ना ये जो तड़ी पर ये जो चाय बेचने वाला दोनों मिलकर जो है ना देश का जो हाल कर रहे हैं, ये सारे लोगों को इत्तला होना चाहिए, क्योंकि ये देश जो है ना संविधान से चलता है। उनके बाप की जागीर नहीं है जो अपनी मनमानी करे, कभी संविधान बदलने की बात करते हैं, कभी इस्लाम को ये करने की बात करते हैं, कभी मसाजिदों पर जाके अटैक करते हैं। तो ऐसे वाक़यात को लेकर जो आज जो माहौल बनाए हैं, इस माहौल को खत्म करने के लिए पहली बार तो हम जो बाबा साहब के अभिमानी हैं पूरे एकजुट होना चाहिए।
ಶುಕ್ರವ ವೈದ್ಲಕನ್ ಸಾಬ್ಜಿ. ಇದೀಗ ನಮ್ಮೊಂದಿಗೆ ಉದ್ದೇಶಿಸಿ ಮಾತನಾಡುವರು ಅಮೃತ್ ಮುಳ್ಕೇರಿ SC/ST ನೌಕರರ ಸಂಘದ ಜಿಲ್ಲಾಧ್ಯಕ್ಷರು. ಅದಾದ ನಂತರ ಕಪಿಲ್ ಗೋಡ್ಬಾಲೆ ಅವರು ಎಲ್ಲಾದ್ರೂ ಬೇಗ ಬರ್ಬೇಕಂತ ಕೇಳ್ಕೊಳ್ತೀನಿ. ಕಪಿಲ್ ಗೋಡ್ಬಾಲೆ ಅವರು. ಬುದ್ಧ, ಬಸವ, ಅಂಬೇಡ್ಕರ್ ಇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ನನ್ನ ಎಲ್ಲ ಪ್ರಗತಿಪರ ಚಿಂತಕರಿಗೂ ಹಾಗೂ ನನ್ನ ಎಲ್ಲ ಪ್ರಗತಿಪರ ಹೋರಾಟಗಾರರಿಗೂ ಹಾಗೂ ನನ್ನ ಎಲ್ಲದ ಸಿಬ್ಬಂದಿ ಪೊಲೀಸರಿಗೆ ಜೈ ಭೀಮ್ ಹೇಳುತ್ತಾ, ಇವತ್ತಿನ ದಿವಸ ಬಹಳ ನೋವಾದ ಸಂಕಟ ಆಗ್ತಾ ಇದೆ. ಸೊ ನಾವೆಲ್ಲರೂ ಬಂದಿದ್ದೇವೆ ಅಂದ್ರೆ ಇಲ್ಲಿಗೆ ನಮ್ಮ ಒಂದು ಮನೆಯ ತಂದೆಗೆ ಅವಮಾನ ಆಗಿದೆ. ಸೊ ಇಲ್ಲ ಕಾರಣ ಒಂದೇ, ತಂದೆಗೆ ಅವಮಾನ ಆಗಿದೆ ಅಂದ್ರೆ ನಾವು ಇಡೀ ಜಿಲ್ಲಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಆದ್ರೆ ಕೆಲವು ಕಾರಣಕ್ಕಾಗಿ ಇನ್ನು ಅನಿವಾರ್ಯ ಇದು ಆಗಿದೆ. ಆದ್ರೆ ನಾವು ಇವತ್ತ ನಮ್ಮ ಗೃಹ ಮಂತ್ರಿಗಳು ಯಾವ ಉದ್ದೇಶ ಇಟ್ಟುಕೊಂಡು ಪಾರ್ಲಿಮೆಂಟಿನಲ್ಲಿ ಸಂಸದರಲ್ಲಿ ಮಾತಾಡಿದರು, ಅವರಿಗೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವೇ ಇದನ್ನೇ ಇಲ್ಲ ಅಂತೂ ಕೂಡ ನನಗಂತೂ ಖಂಡಿತ ಇಲ್ಲ. ಅವರಿಗೆ ಇಷ್ಟು ಜನ ಆಗಿ ನಾವು ಅವ್ರ ಮೇಲೆ ಖಂಡಿಸಿದ್ದೇವೆ. ಇದು ಒಂದು ಶಪಥ ಇದು. ಹಾಗೂ ನಾವು ಎಲ್ಲರ ಹೋರಾಟ ಇಟ್ಕೊಂಡು ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಸಂಸದರಿಗೆ 79 ಇಟ್ಕೊಂಡು 129 ಆರ್ಟಿಕಲ್ ಏನ್ ಹೇಳುತ್ತೆ, ಅಲ್ಲಿ ಏನಾದ್ರೂ ಒಂದು ಬಾಬಾ ಸಾಹೇಬ್ರ ಮೇಲೆ, ಆ ಪಾರ್ಲಿಮೆಂಟ್ ಮೇಲೆ, ಅಲ್ಲಿ ಸದಸ್ಯರ ಮೇಲೆ ಏನಾದ್ರೂ ಅವಹೇಳನ ಆಗಿದರೆ ಆರ್ಟಿಕಲ್ 103 ಸಬ್ಕ ಸೇರುತ್ತೆ. ವಿತಿನ್ 24 hours ಅವರಿಗೆ ವಜಾಗೊಳಿಸಬೇಕಂತ ಹೇಳಿ ಸಭಾಪತಿ ಅವರಿಗೆ ಸೂಚನೆ ಹೋಗುತ್ತೆ. ಆದ್ರೆ ಇಲ್ಲಿವರೆಗೆ 1 ವಾರ ಆಗ್ತಾ ಇದೆ, 6 ಡೇ ಕಂಪ್ಲೀಟ್ ಆಗ್ತಾ ಇದೆ. ಆದ್ರೂ ಕೂಡ ಇನ್ನೂ ಕೂಡ ಎಲ್ಲೂ ಕೂಡ ಏನೂ ಆಗಿದಲ್ಲ. ಹಾಗಾಗಿ ಈ ಹೋರಾಟ ನಾವು ಇಡೀ ಭಾರತ ತುಂಬ ನಾವು ಕಂಟಿನ್ಯೂ ತೆಗೆದುಕೊಂಡು ಹೋಗಬೇಕಾಗಿದೆ. ಆದ್ರೆ ಇನ್ನೂ ಕೂಡ ನಾವು ಯಾವುದೇ ಚಿಂತನ, ಯಾವುದೇ ಮಂಥನ ಇಲ್ಲದೇನೆ ಆದ್ರೆ ನಾವು ಪಾರ್ಲಿಮೆಂಟಿಗೆ ಕಣ್ಣು ಹೊಡಿತಾ ಇಲ್ಲ ಅಂತ ಹೇಳಿ ಈ ಸಂಘಟನೆ, ಈ ಹೋರಾಟದ ಮುಖಾಂತರ ತಿಳಿಸಲು ಇಷ್ಟಪಡ್ತೀನಿ. ಹಾಗೆ ಮತ್ತು ಪ್ರತಿಯೊಂದು ನಾವು ಪರಿಹಾರ ಇದೆ ಅಂತಂದ್ರೂ ಕೂಡ ಆರ್ಟಿಕಲ್ 13(2) ಇದೆ. ಆಗ ಇದಕ್ಕೆಲ್ಲ ನೀವು ಒಂದು ವಿಶ್ವಾಸ ಇಡಿ, ಇದ್ರ ಮೇಲೆ ನಂಬಿಕೆ ಇಡಿ. ನೀವು ಇದು ಎಲ್ಲಿವರೆಗೆ ತಗ ಈ 32 ಆರ್ಟಿಕಲ್ ಮೇಲೆ ನಂಬಿಕೆ ಇರಲಿಲ್ಲ, ಅಲ್ಲಿವರೆಗೆ ತಗ ನಿಮ್ಗೆ ನ್ಯಾಯ ಸಿಗಲ್ಲ. ಇದ್ರ ಮೇಲೆ ನಂಬಿಕೆ ಇಟ್ಟು ಇಷ್ಟು ಜನ ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಕಾರಣ ಮನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಂದರೂ ಕೂಡ ಅವ್ರನ್ನೂ ಕೂಡ ಇಲ್ಲಿ ಕಳಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಆರ್ಟಿಕಲ್ 350 ಬಾಬಾ ಸಾಹೇಬ್ ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ, ಬಾಬಾ ಸಾಹೇಬ್ ಅನ್ಯಾಯ ಆಗಿದೆ. ಈ ಮನೆಯ ಮುಖಾಂತರ ಆರ್ಟಿಕಲ್ 350 ಮುಖಾಂತರ DC ಸಾಹೇಬರಿಗೆ ಮನೆಯೇ ಕೊಡಿ ನೀವು ಅಂತೇಳಿ ನಮ್ಗೆಲ್ಲ ಒಂದು ನಮ್ಮ ಸಂಘಟನೆ ಕರೆಸಿದಾರಲ್ಲ, ನೀವೆಲ್ಲ ಬಂದಿದಲ್ಲ, ನಿಮ್ಮೆಲ್ಲ ಪರವಾಗಿ ಸಮಯ ಇಲ್ಲ. ನನಗೆ ಕುಲಂಕುಷ ಹೇಳಕ್ಕಿಂತ ಸಮಯ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ರಾಷ್ಟ್ರಪತಿಗೆ ತಲುಪಿಸಬೇಕಾಗಿದೆ. ಇದು ಈ ಮೆಸೇಜು ಎಲ್ಲರಿಗೂ ರಾಷ್ಟ್ರಪತಿ ಡಿಸಿಷನ್ ತಗೊಳ್ಳಿಲ್ಲ, ಸಭಾಪತಿ ತೆಗಲಿಲ್ಲ, ಪ್ರಧಾನಮಂತ್ರಿ ತಗೊಳ್ಳಿಲ್ಲ, ಇದಕ್ಕೆ ನ್ಯಾಯ ಸಿಗಲಿಲ್ಲ. ಈ ಮೂಗರ ಮೇಲೆ ಬಹಳ ಒತ್ತಡದಿಂದ ನಾವು ಇವತ್ತಿನ ದಿವಸ ಆರ್ಟಿಕಲ್ 350 ಇಟ್ಟುಕೊಂಡು ಈ ವ್ಯವಹಾರವನ್ನು ಜಿಲ್ಲಾಧಿಕಾರಿಗಳಿಂದ ನಾವು ರಾಷ್ಟ್ರಪತಿಗೆ ಸಲ್ಲಿಸ್ತೇವೆ. ಹಾಗೂ ಇಷ್ಟೊಂದಿನ ಸಮಯ ಕೊಡಲಿಕ್ಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಜಮೀನು ತನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು ಮುಳ್ಕೇರಿ ಸರ್ ಅವರಿಗೆ. ಇದೀಗ ಸಭೆಯನ್ನು ಉದ್ದೇಶಿಸಿ ಕಪಿಲ್ ಗೋಡ್ಬಾಲೆ ಅವರು, ನಮ್ಮ ಹೋರಾಟಗಾರರು ಹಾಗೂ BSP ಪಕ್ಷದ ಜಿಲ್ಲಾಧ್ಯಕ್ಷರು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಅಣ್ಣ ತಮ್ಮೆಂದರು ಹಾಗೂ ಎಲ್ಲ ಹಿರಿಯರಿಗೂ ಹಾಗೂ ಈ ಬೀದರ್ ಜಿಲ್ಲೆಯ ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕ್ರಾಂತಿಕಾರಿ ಜಯಭೀಮ್. ಬಂಧುಗಳೇ, ಇವತ್ತಿನ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇದು ಡಿಸೆಂಬರ್ 24 ಇದೇ ದಿನದಂದು ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೆ, ಸ್ಪೆಷಲಿ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಕುಮಾರ್ ನಿರಾಟೆ ಅವರೇ, ಕಲ್ಯಾಣರಾವ್ ಭೋಸಣ್ಣ ಅವರೇ, ಮತ್ತೆ ಅಭಿ ಕಾಳೆ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ಕುದ್ರೆ ಅವರೇ, ರಾಜ್ಕುಮಾರ್ ಶಿಂದೆ ಅವರೇ, ರಾಜ್ಕುಮಾರ್ ಡೋಂಗ್ರೆ ಅವರೇ, ಸಂಜು ಭೋಸ್ಲೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಡಿಪಾರ ಮಿಷ ಧಿಕ್ಕಾರ 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 ಧಿಕ್ಕಾರ. ಅಧಿಕಾರಿಗಳು ಸೇರಿಕೊಂಡು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಸಂವಿಧಾನ ಹೆಸರು ಮೇಲೇ ಅಧಿಕಾರ ತಗೊಂಡು ಗೃಹ ಮಂತ್ರಿಗಳಾಗಿ
ಅವ್ರು ದೇವ್ರದ್ದು ಬೇಕಾದ್ರೆ ದೇವ್ರದ್ದು ಮಾಡ್ಕೊಳ್ಳಿ. ಅವ್ರ ದೇವ್ರದ್ದು ಮನುಸ್ಮೂರ್ತಿಯಲ್ಲಿ ಅವರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಲಿ. ನಮ್ಮ ಒಂದು ಬಾಬಾ ಸಾಹೇಬ್ರ ಕೊಟ್ಟಿರ್ತಂಥ ಕಾನೂನಿನಲ್ಲಿ ಸಂವಿಧಾನ ಅಡಿಯಲ್ಲಿ ಗೃಹ ಮಂತ್ರಿಯಾಗಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ರಂದ್ರೆ ಅದು ಬಹಳ ದೊಡ್ಡ ಒಂದು ದೇಶದ್ರೋಹದ ಕೆಲಸ. ಹಂಗಾಗಿ ಕೂಡಲೇ ನಾವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರಿಗೆ ಮತ್ತು ರಾಷ್ಟ್ರಪತಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟ ಮಾಡಿದ್ದೀವಿ. ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ 10 ದಿನ ಒಳಗಾಗಿ ಬೀದರ್ ಬಂದ್ ಇರ್ತದಂತ ಘೋಷಣೆ ಒಂದು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯಿಂದ ಹೇಳ್ತಾ ಈಗ ಒಂದು 2 ನಿಮಿಷ ನಮ್ಮ ಗೌರವಾಧ್ಯಕ್ಷರು ನಿರಾಟೆ ಅವರು ಮಾತಾಡಿ ಈ ಒಂದು ಮನವಿ ಪತ್ರವನ್ನು ನಾವು ಓದಿ ಮಾನ್ಯ ಅಪ್ಪರ ಜಿಲ್ಲಾಧಿಕಾರಿ ಶಿಲ್ವಂತ್ ಸಾಹೇಬ್ರಿಗೆ ಸಲ್ಲಿಸ್ತೇವೆ. ಏನಾಗ್ತೀವಿ? ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನದಿಂದ ಎಲ್ಲ ಸವಲತ್ತುಗಳನ್ನು ತಗೊಂಡು ಚುನಾವಣೆಯಲ್ಲಿ ನಿಂತು ಚುನಾವಣೆಯಲ್ಲಿ ಗೆದ್ದು ಪಾರ್ಲಿಮೆಂಟ್ ಬರಬೇಕಾದ್ರೆ ಈ ತಡೀಪಾರ್ ಅಮಿತ್ ಶಾ ಅವರಿಗೆ ಅವ್ರ ಹಿನ್ನೆಲೆ ತೆಗೆದು ನೋಡ್ರಿ, ಇವರು ಜೈಲಿಗೆ ಹೋಗಿನವ್ರ, ಅರೆಸ್ಟ್ ಆಗಿನವ್ರ, ಜೈಲ್ನಾಗ ಇದ್ದವ್ರ. ಇವತ್ತು ನಮ್ಮ ದೇಶದ ದುರ್ದೈವಾದ ಇಂಥವರಿಗೆ, ಇಂಥ 4 ತಡೀಪಾರ್ ಜನರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದಿಸಿ ಆರಿಸಿ ತರ್ತಕ್ಕಂಥ ಜನ ಕೂಡ ಇದೆ ನಮ್ಮಲ್ಲಿ. ಅದಕ್ಕೆ ನಾವು ಬಹಳ ಬೇಸರದಿಂದ ಹೇಳ್ತೀವಿ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಪಾಲಿಗೆ ದೇವರಿಗಿಂತ ಮಿಗಿಲಾದ ಸ್ಥಾನವನ್ನು ಕೊಟ್ಟಿದ್ದೇವೆ ನಾವು ಅವರಿಗೆ. ದೇವರು ಈ ಕಲ್ಲು ದೇವರು, ಮಣ್ಣು ದೇವರು ನೀವು ನೆಂಬ್ರಿ, ನಿಮ್ಗೆ ಯಾರು ಬೇಡಲ್ಲತ್ತಾರ. ಆದ್ರೆ ನಮ್ಮೆಲ್ಲರ ಪಾಲಿಗೆ, ದಲಿತರ ಪಾಲಿಗೆ, ಅಲ್ಪಸಂಖ್ಯಾತರ, ಹಿಂದುಳಿದವರ ಪಾಲಿಗೆ ಯಾರಾದರೂ ದೇವರು ಇದ್ದಾರೆ ಅಂದರೆ ಅದು ಒಬ್ಬರು ದೇವರು ಇದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ. ಅವರಿಗನ್ನ ಯಾರಾದರೂ ಹೀಯಾಳಿಸಿ ಮಾತಾಡೋದಾಗ್ಲಿ, ಅವರನ್ನ ಮೇಲೆ ಕೃತ್ಯ ಮಾಡೋದಾಗ್ಲಿ, ಈ ದಲಿತ ಸಮಾಜ ಆಗಲಿ, ಹಿಂದುಳಿದ ಸಮಾಜ ಆಗಲಿ ಯಾವತ್ತೂ ಕೂಡ ಬರ್ದಾಸ್ತ್ ಮಾಡೋಂಗಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. तड़ीपार अमित शाह ಅವರೇ ನೀವು डॉक्टर बाबा साहब अम्बेडकर 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 आजकल के ये फैशन बन गया है। इसके बजाय वही कौन सा था, अगर देवता का नाम नहीं है तो आपको 7 जन्म में ये स्वर्ग मिलता था। ये ಹೇಳಿಕೆ ಇದೆ, ಇದು ನಿಮ್ಮದು ಬುದ್ಧಿಗೇಡಿ ಹೇಳಿಕೆ ಇದೆ. ನೀವು ಎಲ್ಲಿ ನಿಂತು ಮಾತಾಡ್ತೀರಿ, ಯಾರಿಂದ ಆ ಸದನದಲ್ಲಿ ನಿಂತಿರಿ, ನಿಮಗೆ ಮಾತಾಡ್ತಕ್ಕಂಥ ಯಾರು ಕೊಟ್ಟಿದಾರ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ. ನಿಮಗೆ ಮೋದಿಯವರು ಏನು ನೋಡಿ ನಿಮಗೆ ಹೋಮ್ವರ್ಕ್ ಮಾಡಿದರು, ನಿಮ್ಮಲ್ಲಿ ಏನು ಅರ್ಹತೆ ಇದೆ ಅಂತ ತಿಳ್ಕೊಂಡು ಹೋಮ್ವರ್ಕ್ ಮಾಡಿದ್ರು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ನೀವು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರಿ. ದಲಿತ ಸಮಾಜ ಅಂಬೇಡ್ಕರ್ ಪೀಳಿಗೆ ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ನೀವು ಎಲ್ಲಿವರೆಗೆ ಮಾಫಿ ಕೇಳೋದಿಲ್ಲ, ಎಲ್ಲಿವರೆಗೆ ನಿಮಗೆ ಪ್ರಧಾನಮಂತ್ರಿಗಳು ಸಂಪುಟ ಖಾತೆಯಿಂದ ಗೃಹ ಖಾತೆಯಿಂದ ಬರ್ಖಾಸ್ತು ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರ್ತದೆ. ಇವತ್ತು ನಾವು ಸಾಂಕೇತಿಕವಾಗಿ ಸುಮ್ಮನೆ ಒಂದು ಸಾಂಕೇತಿಕವಾಗಿ ರ್ಯಾಲಿ ಮಾಡ್ಕೊತಾ ಬಂದಿದ್ದೀವಿ. ಇನ್ನು ಮುಂದೆ ನೀವು ರಾಜೀನಾಮೆ ಕೊಡದೇ ಇದ್ದರೆ ಅಥವಾ ನಿಮಗೆ ಸಂಪುಟದಿಂದ ಬರ್ಖಾಸ್ತು ಮಾಡದೇ ಇದ್ದರೆ ಬೃಹತ್ವಾದಂಥ ನಮ್ಮಲ್ಲಿ ಬೀದರ್ನಲ್ಲಿ ಬೀದರ್ ಬಂದ್ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೂ ಇರಲಿಲ್ಲ ಅಂದರೆ ನಾವು ಕರ್ನಾಟಕ ರಾಜ್ಯ ಬಂದ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ದಲಿತ ಸಂಘಟನೆಗಳಿಗೆ ಇದೆ. ಅದೇ ಅಲ್ಲದೆ ಇಡೀ ದೇಶವನ್ನು ಬಂದ್ ಮಾಡ್ತಕ್ಕಂಥ ತಾಕತ್ತು ಈ ಅಂಬೇಡ್ಕರ್ ಅಭಿಮಾನಿಗಳಿಗೆ, ಅಂಬೇಡ್ಕರ್ ರಕ್ತಗಳ ಕುಡಿಗಳಿಗೆ ಇಲ್ಲಿದೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಜೈ ಭೀಮ್. ನಡೆದಂಥ ಸಂವಿಧಾನ ಬಗ್ಗೆ ಕುರಿತು ಚರ್ಚೆಯಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ನೋವಿನ ಸಂಗತಿ ಮಾತನ್ನು ಹೇಳಿ ಇಡೀ ದೇಶದನ್ನು ತಲೆ ತಗ್ಸಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಗೌರವಾನ್ವಿತ ರಾಷ್ಟ್ರಪತಿಗಳು ಅವ್ರ ಮೇಲೆ ದೇಶದ್ರೋಹಿ ಕೇಸನ್ನು ದಾಖಲಿಸಬೇಕು. ಯಾಕಂದರೆ ಬೇರೆ ಯಾರು ಹೇಳಿದ್ರು ಅವ್ರ ಮೇಲೆ ದೇಶದ್ರೋಹಿ ಕೇಸನ್ನು ಹಾಕ್ತೀರಿ. ಇವರು ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ನಿಮ್ಮದು ರೈಟ್ ಹ್ಯಾಂಡ್ ಇದ್ದಂಥ ಒಂದು ಗೃಹ ಮಂತ್ರಿಗಳ ಮೇಲೆ ಕೇಸು ಹಾಕಲ್ರಿ, ಇನ್ನೂ ಕ್ಷಮಾಪಣೆನೂ ಕೇಳಕ್ಕೆ ಹಚ್ಚಲ್ರಿ. ಸೊ ಇವುಗಳನ್ನು ನಮ್ಮ ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲಾರ್ದಂಥ ನೋವನ್ನು ಉಂಟಾಗಿದ್ದ ಸಲುವಾಗಿ ಕೂಡಲೇ ಅವರನ್ನು ಕ್ಷಮೆ ಕೇಳಬೇಕು, ವಜಾಗೊಳಿಸಬೇಕು ಹುದ್ದೆಯಿಂದ ಅಂತಕ್ಕಂಥದ್ದನ್ನು ಇವತ್ತು ನಾವು ಒತ್ತಾಯಿಸಿ ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮೂಲಕ ಬಂದಿದ್ದೇವೆ. ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಡೋದ್ರ ಮುಖಾಂತರ ನಾವು 8 ದಿವಸ ಕಾಲಾವಕಾಶ ಕೊಡ್ತೀವಿ. ಆ 8 ದಿವಸದಲ್ಲಿ ಅವರ ಹುದ್ದೆಯಿಂದ ಅಮಾನತು ಮಾಡದೇ ಇದ್ದಲ್ಲಿ ನಾವು ಬೀದರ್ ಬಂದು ಕರೆ ಕೊಡ್ತೀವಿ, ರಾಜ್ಯಕ್ಕೆ ಕರೆ ಬಂದು ಕೊಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ದಯವಿಟ್ಟು ನೀವು ಆಗ್ತಾ ಹೋಗ್ರಿ, ಸ್ವಲ್ಪ ಅಲ್ಲಿ ಮುಂದೆ ನಿಂತು ಫೋಟೋ ಆಗ್ತಾ ಹೋಗ್ರಿ. ಏನು ಇವತ್ತಿನ ದಿನ ನಮ್ಮ ಜಿಲ್ಲೆಯ ಎಲ್ಲ ಸಂಘಟನೆ ಮುಖಂಡರುಗಳ ಸೇರಿ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡಬೇಕೆಂಬ ದೃಷ್ಟಿಯಿಂದ ಏನು ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಇವತ್ತಿನ ದಿನ ಒಂದು
ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಏನು ಅಮಿತ್ ಶಾ ಅವರೇನೋ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಉಳ್ಕೊಂಡು ಕಸಿ ಏನದಂತಂದರೆ ಅವರೇನು ಈಗಾಗಲೇ ಎಲ್ಲ ನಮ್ಮ ಬುದ್ಧಿಜೀವಿಗಳು ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ನಾವು ಒಂದು ನಮ್ಮ ಇಲ್ಲಿನ ಒಂದು ಜಿಲ್ಲಾಡಳಿತಕ್ಕೆ ಒಂದು ನಾವು ಇವತ್ತಿನ ದಿನನೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೂಡಲೇ ಏನದಂತಂದ್ರೆ ಯಾಕಂತಂದರೆ ಕರ್ನಾಟಕ ಬೀದರ್ಲಿಂದ ಒಂದು ಮೆಸೇಜ್ ಹೋಗಿದ್ರೆ ಕೇಂದ್ರ ಸರ್ಕಾರಕ್ಕೆ, ಯಾಕಂತಂದ್ರೆ ಇಲ್ಲಿನ ಗುಪ್ತದಳ ಭಾಳ ಫಾಸ್ಟ್ವಾಗಿರ್ತಾವೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿನ ಜಿಲ್ಲೆಯಲ್ಲಿ ಇದು ದಲಿತರ ಹೋರಾಟ ಅಲ್ಲ ಇವತ್ತಿನ ದಿನ. ಯಾಕಂತಂದರೆ ಎಲ್ಲ ಸಮುದಾಯದವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ನಾವು ಮತ್ತೆ ಮುಂದೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ್ರು ಏನಪ್ಪ ಅಂತಂದರೆ ನಾವು ಬಂದ್ ಹೋರಾಟನೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಲಾಸ್ಟ್ ಬಂದ್ ಹೋರಾಟನೇ ಅಲ್ಲ, ಇನ್ನೂ ಈ ಥರ ಹೋರಾಟಗಳು ಭಾಳಷ್ಟು ಹೋರಾಟಗಳಿದ್ದಾವೆ. ಆ ಹೋರಾಟ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಈ ನಮ್ಮ ಮನವಿ ನಮ್ಮ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡ್ಕೊಂಡು ಮತ್ತೆ ಒಂದು ಅದಕ್ಕೆ ಸ್ಪೆಷಲಿ ಒಂದು ಈ ಜಿಲ್ಲೆಯಲ್ಲಿ ಏನು ಘಟನೆಗಳಾಗ್ತಾವ ಅದು ಆಗಬಾರ್ದಂತಂದಾಗ ಕೇಂದ್ರ ಸರ್ಕಾರಕ್ಕೆ ಇವು ಭಾಳ ಹೋರಾಟಗಳನ್ನು ಚುರುಕು ಆಗ್ತಾ ಇದ್ದಾವೆ. ಕೂಡಲೇ ಅಮಿತ್ ಶಾ ಕೈ ಬಿಡ್ರಿ ಅಂತಂದ್ರೆ ಅದು ಆಟೋಮೆಟಿಕ್ ಕೈ ಬಿಡ್ತಾರೆ. ಏನು ಮೋದಿ ಕೈದಾಗೆಲ್ಲ ಅಮಿತ್ ಶಾ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಏನು ರಿಪೋರ್ಟ್ ಹೋಗ್ತದ ಅದು ಭಾಳ ಮುಖ್ಯ ಆಗಿರ್ತದೆ. ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ತಾರಂದ್ರೆ ಏನು ಅವರೇ ಸುಪ್ರೀಮೋ ಅಲ್ಲ, ಎಲ್ಲ ನಮ್ಮ ಜಿಲ್ಲಾಡಳಿತದಿಂದ ಅವ್ರು ಕೇಳ್ತಾರಂತೆ. ಹಾಗಾಗಿ ಈ ನಮ್ಮ ಹೋರಾಟ ಭಾಳ ಚುರುಕಾಗ್ತದೆ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಇದಕ್ಕೆಲ್ಲ ಏನು ಇತರ ನಮ್ಮ ಸಮುದಾಯದವರೇನೋ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದಾರ. ಇನ್ನೂ ನಾವೀಗ ಸಡನ್ಲಿ ಬಂದೇ ಮಾಡ್ಬೇಕಂತಿತ್ತು, ಆದರೂ ಕೂಡ ಆ ಥರ ಆಗೋದು ಬೇಡ. ಇನ್ನು ನಾವು ಜನರಿಗೆ ಒಂದು ಎಚ್ಚರಿಕೆ ಕೊಡುವಂಥ ದಿಕ್ಕಿನಲ್ಲಿ ಆಗಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನು ಮಾಡಿದ್ದೀವಿ. ಈಗ ಏನು ನಮ್ಮ ಮುಖಂಡರುಗಳು ನಾನು ಇಲ್ಲಿಗೆ ಮಾತಾಡೋಕ್ಕೆ ಇದು ಕೊಟ್ಟಿದ್ದಕ್ಕೆ ಅದ್ರ ಜೊತೆಯಾಗಿ ವಿಳಾಸ್ಪುರದ ಒಂದು ಸಣ್ಣ ಸಮಸ್ಯೆ ನಮ್ಮ ಜಿಲ್ಲಾಡಳಿತ ಯಾಕೆ ಅದರ ಜಿಲ್ಲಾಡಳಿತ ವೈಫಲ್ಯ ಕಾಣ್ತಾ ಇದೆ. ವಿಳಾಸ್ಪುರದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಏನು ಅವಮಾನ ಮಾಡಿದ್ರು, ಆ ಅವಮಾನ ಮಾಡಿದಾಗ ಅಲ್ಲಿಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿದ್ರು. ಆದರೂ ಕೂಡ ಹೋಗಿದ್ದಾರೆ, ನಾವು ಹೋಗಿಲ್ಲ ಅಂತ ಹೇಳ್ತಾ ಇಲ್ಲ. ಹೋದ್ಮ್ಯಾಗ ಬಂಧಿಸ್ಬೇಕು. ಇವಾಗ ಬಂಧಿಸ್ಯಾರ, ಬಂದ್ಮ್ಯಾಗ ಅವ್ನಿಗೆ ಬಂಧಿಸಿದ ನಂತರ ಅವ್ರಿಗೆ ಹೊರಗಡೆ ಆಗತ್ತಿನ ದಿನ ಹೊರಗಡೆ ಬರ್ತಾನಂದ್ರೆ ನಾಳೆ ಮತ್ತೆ ಇಲ್ಲಿ ಸರ್ಕಲ್ ಮೇಲೆ ಏನಿಲ್ಲ ಸೆಂಟ್ರಲ್ ಪ್ಲೇಸಿಗಿದೆ, ಇಲ್ಲೂ ಅವಮಾನ ಮಾಡೋಣ ಅಂತ ಚಾನ್ಸ್ ಇವರೇ ಕೊಡ್ತಾರೆ ಅಂತ ನಮ್ಗೆ ಕಾಣಿಸ್ತಾ ಇದೆ. ಯಾಕಂತ ಇದ್ರು ಸರಿಯಾಗಲ್ಲ ಇದು. ಯಾಕಂತಂದ್ರೆ ಒಂದು ಸಂವಿಧಾನ ಪಿತಾಮಹಾಗೆ ಈ ಥರ ಆದಾಗ ಅವನಿಗೆ ಸಡನ್ಲಿ ಅವತ್ತಿನ ದಿನನೇ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಏನಿದೆ ಅದು? ಏನಿದೆ? ಅದ್ರ ಜೊತೆ ಒಳಗಡೆ ಅಟ್ರಾಸಿಟಿ ಕೇಸ್ ಕೊಡಬೇಕಾಗಿತ್ತು, ಕೂಳಕ್ಕಾಗಿಲ್ಲ. ಸರಿ, ಪರವಾಗಿಲ್ಲ, ಅಟ್ರಾಸಿಟಿ ಅವಶ್ಯಕತೆ ಇಲ್ಲ. ಇವತ್ತೇನಾಗಿದೆ ಅಟ್ರಾಸಿಟಿ ಅಂತಂದ್ರೆ ಏನಪ್ಪ ಅವ್ರು ಅದು ಇದ್ರ ಸಲುವಾಗಿ ಮಾಡತ್ತಾರ ಅನ್ನೋದು ಒಂದು ಇದು ಆಗಿದೆ. ಆ ಜಡ್ಜ್ ಹೇಳ್ತಾ ಇದಾರಂತ ಪುಣ್ಯಾತ್ಮ ಬೀದರ್. ನಾ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲ ಅವ್ರು ದುಡ್ಡು ಕೊಟ್ಟರೆ ಹೆಂಗೆ ಮಾಡ್ತಾರ ಅಂದಪ್ಲೆ, ಅದು ಅಲ್ಲ, ತಪ್ಪಾಗ್ತದೆ. ಅದು ಅಂತ ಒಂದು ಉದ್ಯಮ ಕೊಡ್ಕೊಂಡು ಮನಸ್ಸು ಬಂದಪ್ಲೆ ಮಾತಾಡಿದ್ರು ಅಲ್ಲ. ನಿಮ್ಗೆ ಯಾರು ಹೇಳೋರು ಕೇಳೋರಲ್ಲ ಅಂದ್ರೆ ಅದನ್ನು ತಪ್ಪಾಗ್ತದ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ದಯಮಾಡಿ ಯಾರು ಹಿಂಗೆ ಬಿಟ್ಟು ನಾಳೆ ಮತ್ತೊಂದು ತಲೆ ಮಾಡ್ತಾರೆ, ಮತ್ತೊಂದು ದೂರ ಮಾಡ್ತಾರೆ, ಅದು ಆಗ್ಬಾರ್ದು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಇದ್ದಾರೆ. ಪುನಃ ಅವನಿಗೆ ಏನದ ಅಂತಂದ್ರೆ ಅವ್ರಿಗೆ ಬಂಧಿಸಿರಂತ ಹೇಳಿ ನಮಗೆ ಮನವಿ ಇದೆ. ಸರ್, ಇಲ್ಲಿವರೆಗೆ ಯಾವ ರಿಪ್ಲೈ ಬರ್ತಿಲ್ಲ ನೋಡಿ ಸರ್. ಇಲ್ಲಿ